ಇರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರದವರೇ ಹಾಗೂ ನನ್ನ ಶ್ರೇಯೋಭಿಲಾಷಿಗಳೇ, ನಾವು PLD ಬ್ಯಾಂಕ್ ಪಿಕಾರ್ಡ್ ಬ್ಯಾಂಕಿನ ಒಂದು ಚುನಾವಣೆಯನ್ನು ನಾವು ವೆಂಕಟರಮಣಪ್ಪ ಮತ್ತು ತಿಮ್ಮರಾಯಪ್ಪನವರ ನೇತೃತ್ವದಲ್ಲಿ ಯುನಾನಿಮಸ್ ಮಾಡಬೇಕಂತ ನಾನು ನಮ್ಮ ಶೇಷಗಿರಿ ಎಲ್ಲ ಸೇರಿ ನಾಗಣ್ಣವರು ಮತ್ತು ನಮ್ಮ ಈರಣ್ಣ ಮತ್ತು ನಮ್ಮ ಗಂಗಾಧರ ಮತ್ತು ನಮ್ಮ ತಿಮ್ಮನಾಯ್ಡು, ರಾಮಾಂಜನ್ ರೆಡ್ಡಿ, ಸತ್ಯಪ್ಪನವರು ಎಲ್ಲ ಸೇರಿ ಯುನಾನಿಮಸ್ ಮಾಡಬೇಕು ಅಂತ ಪೆದ್ದಾರೆಡ್ಡಿ ಎಲ್ಲ ಪ್ರಯತ್ನ ಪಟ್ವಿ. ಏನು ನಮಗೆ ಬ್ಯಾಂಕು ಇದು ರೈತರ ಬ್ಯಾಂಕು, ರೈತರ ಬಡ್ಡಿಯಿಂದ ನಡೆಸ್ತಾ ಇರೋಂಥ ಬ್ಯಾಂಕು, ಇದಕ್ಕೆ ಚುನಾವಣೆ ಬೇಡ, ಯಾರಾದರೂ ಇಲ್ಲಿ ಎಲ್ಲ ಕೋಆಪರೇಟಿವ್ ಮಾಡ್ಕೊಂಡು ಹೋಗೋಣ ಅಂತ ನಾವೆಲ್ಲ ಚುನಾವಣೆ ಮಾಡಿದ್ವಿ. ಕಾರಣಾಂತರದಿಂದ ಒಂದೇ ಒಂದು ನನ್ನ ಕ್ಷೇತ್ರ ನನಗೆ ಬೇಕಾಗಿರಲಿಲ್ಲ. ನನಗೆ ವೆಂಕಟರಮಣಪ್ಪನವರು, ತಿಮ್ಮರಾಯಪ್ಪನವರು, ನೀನು ಕಾಂಗ್ರೆಸ್ಸು ಅಲ್ಲ, ದಳನೂ ಅಲ್ಲ, ನೀನು ಸಹಕಾರಿ ಅಭ್ಯರ್ಥಿ, ನೀನು ಇರಬೇಕು ಅಂದಿದ್ದಕ್ಕೆ ನಾನು ಇದ್ದೀನಿ. ಇಲ್ಲ ಅಂತಂದರೆ ನನಗೇನು ಇಲ್ಲಿರಬೇಕಂತ ಅನಿಸಿಕೆನೂ ಇರಲಿಲ್ಲ. ನಾನು ಅವರ ಒಂದು ಇಚ್ಛೆ ಮೇಲೆ ನಿಂತಿದ್ದೆ. ನಾನು ಆವತ್ತು ಹೇಳಿದೆ ಅವ್ರಿಗೆ, ನಾನು ಗೆದ್ದರೂ ಸೋತ್ರೂ ನಿಮ್ಮದೇ ಕೀರ್ತಿ ಅಂತ. ಯಾರಿಗೆ? ವೆಂಕಟರಮಣಪ್ಪನಿಗೆ ಹೇಳಿದ್ದೆ, ತಿಮ್ಮರಾಯಪ್ಪನವ್ರಿಗೆ ಹೇಳಿದ್ದೆ. ನಾನು ಒಂದು ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ನಾವು ನಮ್ಮ ಇವಾಗ ಸೋತಿರೋ ಅಭ್ಯರ್ಥಿಗಳು ಬಂದು ನಮ್ಮನ್ನು ಕೇಳಿದರೆ ನಾವು ಯುನಾನಿಮಸ್ ಆಗಿ ಯಾರಿಗಾದರೂ ಬಿಟ್ಕೊಡೋಕೆ ತಯಾರಿದ್ವಿ. ಬ್ಯಾಂಕಲ್ಲಿ ಯಾವುದೇ ರಾಜಕೀಯ ಇಲ್ಲ, ಕಾಂಗ್ರೆಸ್ಸು ಇಲ್ಲ, ದಳ ಇಲ್ಲ, ಅದು ಸಹಕಾರಿ ಬ್ಯಾಂಕು ಅಂತ ವೆಂಕಟರಮಣಪ್ಪನವ್ರಿಗೂ ತಿಮ್ಮರಾಯಪ್ಪನವ್ರಿಗೂ ಇಬ್ಬರು ಹೇಳಿದ್ದೀವಿ. ನೀವೇನಾದರೂ ರಾಜಕಾರಣ ಮಾಡೋಂಗಿದ್ರೆ ಅದಂತ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಬರುತ್ತೆ, ಅಲ್ಲಿ ಮಾಡಿ. ಇದು ಆವಾಗಲೇ 9 ಕೋಟಿ ಲಾಸಲ್ಲಿದೆ, ಇನ್ನೂ ಲಾಸ್ ಆಗೋದು ಬೇಡ ಅಂತ ಮಾಡಿದ್ವಿ. ಆದರೆ ಕಾರಣಾಂತರದಿಂದ ನಾನೇನು ಅಭ್ಯರ್ಥಿ ಅಲ್ಲ, ಇವರೆಲ್ಲ ಹೇಳಿದ್ದಕ್ಕೆ ಅಭ್ಯರ್ಥಿ ಆಗಿದ್ದೀನಿ. ಕೆಲವು ವಿದ್ರೋಹಿ ಶಕ್ತಿಗಳಿಂದ ಅವರು ನನ್ನ ಮೇಲೆ ಚುನಾವಣೆಗೆ ನಿಲ್ಲಿಸಿದ್ರು. ಆದರೆ ದೇವರಿದ್ದಾರೆ ಮತ್ತು ಸಹಕಾರಿ ಬಂಧುಗಳೆಲ್ಲ ಇದ್ದಾರೆ. ಅವರೆಲ್ಲ ಒಂದು ನಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳಿಂದ ನಾನು ಗೆದ್ದಿದ್ದೀನಿ. ಗೆದ್ರೂ ನಾನು ಯಾವುದೇ ಪಕ್ಷದವನಲ್ಲ. PLD ಬ್ಯಾಂಕ್ ಅಂತವರೆಗೂ ನಾನು ಎಲ್ಲರೂ ವಸ್ತುವೇ ನಾನು. ಯಾಕಂತಂದರೆ ಎಲ್ಲರೂ ಸೇರಿ, ಈವನ್ ಕೆಲವರು BJP ಅವರು ನಮ್ಮ ಜೊತೆಯಲ್ಲಿ ಬಂದು ಸಹಾಯ ಮಾಡಿದ್ದಾರೆ. ಆದರೆ ಇದನ್ನು ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ. ಅದರಿಂದ ಎಲ್ಲರ ಋಣನ ನಾನು ತೀರ್ಸೋಕ್ಕೆ ಆಸಕ್ತನಾಗಿದ್ದೀನಿ ಹೇಳ್ಬೇಕಂತಂದರೆ. ಯಾಕಂತಂದರೆ ನನ್ನ ಎಷ್ಟೋ ಆಸೆ ಇಟ್ಕೊಂಡು ನಾನು ಮಾಡಿದ್ದಾರೆ. ಸೋತಿರೋ ಅಭ್ಯರ್ಥಿಗಳು ಭಾಳ ಒಳ್ಳೆಯ ಅಭ್ಯರ್ಥಿಗಳೇ. ಕಾರಣಾಂತರದಿಂದ ಯಾರೋ ಕೆಲವರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅವರಿಂದ ನಿಂತಿದ್ದಾರೆ. ನೋ, ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದೆಮ್. ಇನ್ ದ ಪ್ರಾಪರ್ ಟೈಮ್ ಐ ವಿಲ್ ಬಿ ಡಿಸ್ಕ್ಲೋಸ್ಡ್ ಒನ್ ಡೇ ಆರ್ ಅದರ್ ಡೇ. ಶಾರ್ಟ್ಲಿ ವಿ ವಿಲ್ ಡಿಸ್ಕ್ಲೋಸ್ ಇಟ್. ಓಕೆ? ಇದರಿಂದ ನೀವೆಲ್ಲ ಸಹಕಾರ ಕೊಟ್ಟು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಮತ್ತು ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು, ನಾನು ಒಬ್ಬ ಮಾನವನಾಗಿ ಮಾನವನ ಸೇವೆ ಮಾಧವ ಸೇವೆ ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡ್ಕೊಂಡು ಹೋಗೋದಕ್ಕೆ ಸದಾ ನಾನು ಅವ್ರಿಗೆ ವೋಟ್ ಹಾಕಿರೋ ಸಹಕಾರಿ ಬಂಧುಗಳಿಗೂ, ಈವನ್ ಒಂದು ವೇಳೆ ನನಗೆ ವಿರುದ್ಧವಾಗಿ ಹಾಕಿರೋ ಸಹಕಾರಿ ಬಂಧುಗಳು ಎಲ್ರಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೋಆಪರೇಟಿವ್. ಏನು ನಮ್ಮ ಪಾವಡದ ಒಂದು PCRD ಬ್ಯಾಂಕ್ಗೆ ಸ್ಪರ್ಧಾಳುಗಳಿಗೆಲ್ಲ ನಾವು ಮನವಿ ಮಾಡಿ ಬ್ಯಾಂಕಿನ ಹಿತದೃಷ್ಟಿಯಿಂದ ಎಲ್ಲರೂ ಹಿಂದೆ ಸರಿದು ಕೆಲವರು ಮಾತ್ರ ಆಯ್ಕೆ ಮಾಡಿ ಇದು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡ್ವಿ. ಇದರಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಚರ್ಚೆ ಮಾಡಿ ಕೆಲವ್ರನ್ನ ನಾವು ನಿರ್ದೇಶಕರನ್ನ ಆಯ್ಕೆ ಮಾಡ್ಬೇಕಂತ ಹೇಳಿ ಏನು ತೀರ್ಮಾನ ಮಾಡಿದ್ವಿ. ಆ ಪ್ರಕಾರವಾಗಿ 3 ಹೋಬಳಿಯಲ್ಲೂ ಕೂಡ ಎಲ್ಲ ಯುನಾನಿಮಸ್ ಆಗಿ ಆಯ್ಕೆಯಾದವು. ಇನ್ನೂ ಸಹ 2 ಸ್ಥಾನಗಳು ಆಯ್ಕೆ ಆಗಿದ್ದವು ಯುನಾನಿಮಸ್ ಆಗಿ. ಉಳಿದ ಒಂದೇ ಒಂದು ಜನರಲ್ ಸ್ಥಾನನ ಅದಕ್ಕೆ 3 ಜನ ಪೈಪೋಟಿ ನಡೆಸ್ತಕ್ಕಂಥ ಅವಕಾಶ ಬಂತು. ಆ ಸಂದರ್ಭದಲ್ಲಿ ನಮಗೆ 3 ಜನ ಅಭ್ಯರ್ಥಿಗಳು ನಮಗೆ ಬೇಕಾಗಿರ್ತಕ್ಕಂಥ ಅಭ್ಯರ್ಥಿಗಳೇ. ಆದರೆ ನಾವು ಬೆಂಬಲಿಸಿದ್ದು ನಾವು ನಮ್ಮ ಗೋವಿಂದಪ್ಪ ಅವ್ರನ್ನ ನಾವು ಬೆಂಬಲಿಸಿದ್ವಿ. ಎಲ್ಲರ ನಿರೀಕ್ಷೆಯಂತೆ ಗೋವಿಂದಪ್ಪ ಅವರು ಇವತ್ತು ಆಯ್ಕೆ ಆಗಿದ್ದಾರೆ. ಬ್ಯಾಂಕಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಅನುಭವ ಇದೆ ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ವಿ. ಅದೇ ರೀತಿ ಇವತ್ತು ಫಲಿತಾಂಶ ಕೂಡ ಬಂದಿದೆ. ಅವರು ಮುಂದೆ ಬ್ಯಾಂಕನ್ನು ಸರಿದಾರಿಯಲ್ಲಿ ನಡೆಸ್ಕೊಂಡು ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಬಿಟ್ಟು ನಾವು ಅವರಿಗೆ ಶುಭವನ್ನು ಹಾರೈಸ್ತೀವಿ. 5 ವರ್ಷದ ಹಿಂದೆ ಚುನಾವಣೆ ನಡೆದಾಗಲೂ ಕೂಡ ನಮ್ಮ SV ಗೋವಿಂದಪ್ಪ ಅವರು ಯುನಾನಿಮಸ್ ಮಾಡಬೇಕು, ಬ್ಯಾಂಕ್ಗೆ ಯಾವುದೇ ಥರ ಹೊರೆ ಆಗದಂಗೆ
ಬ್ಯಾಂಕ್ ಚುನಾವಣೆ ನಡೆದಂಗೆ ಬ್ಯಾಂಕ್ ಹೊರೆ ಆಗದಂಗೆ ಇನಾಮಿನೇಸ್ ಮಾಡಬೇಕಂತ ಅವರು ಕಳೆದ 5 ವರ್ಷದಿಂದನೂ ಇನಾಮಿನೇಸ್ ಮಾಡಿದ್ರು. ಈ ಸತಿ ಕೂಡ ಅದೇ ಥರ ಮಾಡಿದ್ರು. ನಾವು ಕೂಡ ಬ್ಯಾಂಕ್ ಇಂಟ್ರೆಸ್ಟಿಂದ ನಾವು ವಾಪಸ್ ತೆಗೆದ್ವಿ, ವಿತ್ಡ್ರಾಲ್ ಮಾಡ್ಕೊಂಡಿದ್ದೀವಿ. ಬೇರೆ ಅಭ್ಯರ್ಥಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದೇ ಥರ ಇವ್ರ ಮೇಲೆ ಕೊನೆಗೆ ಇವರೆಲ್ಲರಿಗೂ ಅನುಕೂಲ ಮಾಡಿಕೊಟ್ರೆ ಕೊನೆಗೆ ಇವ್ರ ಮೇಲೆ ಪೋಟಿ ಬರೋ ಥರ ವಾತಾವರಣ ಸೃಷ್ಟಿ ಆಯಿತು. ಆದರೂ ಕೂಡ ಇವ್ರು ಗೆದ್ದಿದ್ದಾರೆ. ಇವ್ರಿಗೆ ಮತ ಕೊಟ್ಟ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಇಂಥ ಒಳ್ಳೆಯ ವ್ಯಕ್ತಿ ಇವತ್ತು ಬ್ಯಾಂಕಲ್ಲಿರೋದ್ರಿಂದ ಬ್ಯಾಂಕ್ ಅಭಿವೃದ್ಧಿ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ಪಾವಗಡ ತಾಲೂಕು ಇದರ 5 ವರ್ಷಗಳ ಅವಧಿಗೆ ದಿನಾಂಕ 25/1/2025ರಂದು ನಡೆದ ಆಡಳಿತ ಮಂಡಳಿ ನಿರ್ದೇಶಕರ ನಾಗಲಮಡಕೆ ಹೋಬಳಿ ಸಾಲ ಪಡೆದ ಕ್ಷೇತ್ರದ ಸಾಮಾನ್ಯ ಸ್ಥಾನದ ಚುನಾವಣೆಯಲ್ಲಿ ಗಳಿಸಿದ ಮತಗಳ ಪಟ್ಟಿ. 1 ಅನಿತಾ TN ಗಳಿಸಿದ ಮತಗಳು 13. 2 ಅಂಗಡಿ ಚಿರಂಜೀವಿ ಗಳಿಸಿದ ಮತಗಳು 10. 3 ಗೋವಿಂದಪ್ಪ SV ಗಳಿಸಿದ ಮತಗಳು 14. ಈಗ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ಪಾವಗಡ ತಾಲೂಕು ಇದರ 2025ರಿಂದ 5 ವರ್ಷಗಳ ಅವಧಿಗೆ ದಿನಾಂಕ 25/1/2025ರಂದು ನಡೆದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಸಾಮಾನ್ಯ, ಅನುಸೂಚಿತ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಹಾಗೂ ಮಹಿಳೆಯರಿಗೆ ಮೀಸಲಿರಿಸಿದ ಸ್ಥಾನಗಳಿಗೆ ಸ್ಪರ್ಧಿಸಿ ಈ ಕೆಳಕಂಡ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸಹಕಾರ ಸಂಘಗಳ ನಿಯಮ 1960 ನಿಯಮ 14(y)2ರಲ್ಲಿನ ಉಪಬಂಧಾನುಸಾರ ನಾನು ಈ ಕೆಳಕಂಡ ಅಭ್ಯರ್ಥಿಗಳು ಅವರ ಹೆಸರಿನ ಎದುರಿನಲ್ಲಿ ತೋರಿಸಿರುವ ಮತಸ್ಥಾನ ಮತ ಕ್ಷೇತ್ರದಿಂದ ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆಂದು ಘೋಷಿಸುತ್ತಿದ್ದೇನೆ. ಕ್ರಮ ಸಂಖ್ಯೆ ನಿರ್ದೇಶಕರ ಹೆಸರು ಮತ್ತು ವಿಳಾಸ. ಕಸಬಾ ಹೋಬಳಿ ಸಾಲ ಪಡೆದ ಕ್ಷೇತ್ರ 1 ಶೇಷಗಿರಿ N ಬಿನ್ ನಾಗಪ್ಪ ಕಡಮಲಕುಂಟೆ ಪಾವಗಡ ತಾಲೂಕು ಸಾಮಾನ್ಯ ಕ್ಷೇತ್ರದಿಂದ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. 2 ತಿಪ್ಪಣ್ಣ RP ಬಿನ್ ಪಾತೂರಪ್ಪ ರಾಜವಂತಿ ಪಾವಗಡ ತಾಲೂಕು ಇವರು ಸಹ ಕಸಬಾ ಹೋಬಳಿ ಸಾಲ ಪಡೆದ ಕ್ಷೇತ್ರದಿಂದ ಸಾಮಾನ್ಯ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. 3ನೇದು ನಾಗರಾಜ ನಾಯಕ ಬಿನ್ ಅಂಜನಪ್ಪ ಗುಟ್ಟಳ್ಳಿ ಪಾವಗಡ ತಾಲೂಕು ಇವರು ಕಸಬಾ ಹೋಬಳಿ ಸಾಲ ಪಡೆದ ಕ್ಷೇತ್ರದಿಂದ ವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. 4 ಸೀತಾರಾಮು ಬಿನ್ ಪೂಜಾರಿ ಸುಬ್ಬಯ್ಯ ರಾಜವಂತಿ ಪಾವಗಡ ತಾಲೂಕು ಇವರು ಕಸಬಾ ಹೋಬಳಿ ಸಾಲ ಪಡೆದ ಕ್ಷೇತ್ರದಿಂದ ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಸರ್ ಟೋಟಲ್ ಎಷ್ಟು ಜನ ಇದ್ದಾರೆ ಸರ್? ಎಲ್ಲ ಹೇಳ್ತಾರೆ 14. 2 YN ಹೊಸಕೋಟೆ ಹೋಬಳಿ ಸಾಲ ಪಡೆದ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ನೆಕ್ಸ್ಟ್ 6 ವಿಶ್ವನಾಥ್ TJ ಬಿನ್ ಜಗನ್ನಾಥ TV YN ಹೊಸಕೋಟೆ ಪಾವಗಡ ತಾಲೂಕು ಇವರು ಸಹ ಸಾಮಾನ್ಯ ಕ್ಷೇತ್ರದ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಅನಿತಮ್ಮ MN ಕೋಂ ಈರರೆಡ್ಡಿ MN ಮಲ್ಲಮ್ಮನಹಳ್ಳಿ ಪಾವಗಡ ತಾಲೂಕು ಇವರು ಸಹ ಮಹಿಳಾ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ನೆಕ್ಸ್ಟ್ 3ನೇದು ನಿರಿಗಲ್ ಹೋಬಳಿ ಸಾಲ ಪಡೆದ ಕ್ಷೇತ್ರ ರೇವಣ್ಣ ಸಿದ್ದೇಶ್ವರ R ಬಿನ್ R ರಂಗಪ್ಪ ನ್ಯಾಯದ ಗುಂಟೆ ಪಾವಗಡ ತಾಲೂಕು ಇವರು ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ನೆಕ್ಸ್ಟ್ ಚಂದ್ರಶೇಖರ್ KT ಬಿನ್ ತಿಮ್ಮಯ್ಯ ಕರೆಕ್ಯಾತನಹಳ್ಳಿ ಪಾವಗಡ ತಾಲೂಕು ಇವರು ಸಹ ಸಾಮಾನ್ಯ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ನೆಕ್ಸ್ಟ್ 10 ಲಕ್ಷ್ಮೀ JC ಕೋಂ ಪರಮೇಶ N ದೇವರಾಯನರೊಪ್ಪ ಪಾವಗಡ ತಾಲೂಕು ಇವರು ಮಹಿಳಾ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ನೆಕ್ಸ್ಟ್ ನಾಗಲಮಡಿಕೆ ಹೋಬಳಿ ಸಾಲ ಪಡೆದ ಕ್ಷೇತ್ರ 11 D ವಾಲ್ಯ ನಾಯಕ ಬಿನ್ ಡಕಡಿ ನಾಯಕ ಪಳವಳ್ಳಿ ತಾಂಡ ಪಾವಗಡ ತಾಲೂಕು ಇವರು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. 12 ಪೆದ್ದರೆಡ್ಡಿ R ಬಿನ್ ರಾಮಯ್ಯ ಮೀನಕುಂಟನಹಳ್ಳಿ ಪಾವಗಡ ತಾಲೂಕು ಇವರು ಹಿಂದುಳಿದ ವರ್ಗ B ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. 13 ಗೋವಿಂದಪ್ಪ SV ಬಿನ್ ಚಿಕ್ಕ ವೆಂಕಟರಮಣಪ್ಪ ಕೆಂಚಗಾನಹಳ್ಳಿ
ಇವರು ಸಾಮಾನ್ಯ ಸ್ಥಾನದಿಂದ ಇಂದು ಚುನಾವಣೆಯ ಮೂಲಕ 14 ಮತ ಗಳಿಸಿ ಒಂದು ಮತ ಅಧಿಕ ಗಳಿಸಿ ಅವಿರೋಧ ಚುನಾವಣೆಯ ಮೂಲಕ ಆಯ್ಕೆಯಾಗಿರುತ್ತಾರೆ. ನೆಕ್ಸ್ಟ್ 14 ನರೇಂದ್ರ GN ಬಿನ್ ನಾಗೇಶ್, ದೊಡ್ಡಹಳ್ಳಿ, ಹೊಸಕೋಟೆ ಹೋಬಳಿ, ಪಾವಗಡ ತಾಲೂಕು. ಇವರು ಸಾಲ ಪಡೆಯದ ಕ್ಷೇತ್ರದಿಂದ ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ.